Organic Mania. ತೀರಾ ಇತ್ತೀಚಿನವರೆಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಕೃಷಿಯೇ ಆಗಿತ್ತು. ಆದರೆ 3-4 ದಶಕಗಳಿಂದ ಕೃಷಿ ಲಾಭದಾಯಕವಾಗಿಲ್ಲ, ರೈತ ಸಂಕಷ್ಟದಲ್ಲಿದ್ದಾನೆ ಎಂಬ ಮಾತನ್ನು ಕೇಳುತ್ತಿದ್ದೇವೆ. 140 ಕೋಟಿ ಭಾರತೀಯರಿಗೆ ದಿನವೂ ಆಹಾರ ಒದಗಿಸುವ ರೈತ ನಿಜಕ್ಕೂ ಕಷ್ಟದಲ್ಲಿದ್ದಾನೆಯೇ? ಹಾಗಿದ್ದರೆ ಆ ದುಸ್ಥಿತಿಗೆ ಕಾರಣವೇನು, ಪರಿಹಾರವೇನು ಎಂದು ಹಲವು ಸಂವೇದನಾಶೀಲ ಮನಸ್ಸುಗಳು ನಿರಂತರ ಚಿಂತನೆ ನಡೆಸುತ್ತಿವೆ. ಆ ಪೈಕಿ ಮಂಡ್ಯ ಮೂಲದ ಮಧುಚಂದನ್ ಎಸ್ಸಿ ಕೂಡ ಒಬ್ಬರು. ನನ್ನ ವೃತ್ತಿ ಶುರು ಮಾಡಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಹಲವಾರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿ 2004ರಲ್ಲಿ ನನ್ನದೇ ಆದ ಸಾಫ್ಟ್ವೇರ್ ಕಂಪ್ನಿಯನ್ನು ಅಮೆರಿಕಾದಲ್ಲಿ ಓಪನ್ ಮಾಡಿ, ಸುಮಾರು ಅಮೆರಿಕಾ, UK, ಫಿಲಿಪೈನ್ಸ್, ಇಸ್ರೇಲ್, ಜರ್ಮನಿ, ಈಗ ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿ ನಮ್ಮದೇ ಆದ ಸಾಫ್ಟ್ವೇರ್ ಉದ್ಯಮನ ನಡ್ಸ್ಕೊಂಡು ಬರ್ತಾ ಇದೆ. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ನಮ್ಮ ರೈತರ ಮಕ್ಕಳು ರೈತಾಪಿ ಜೀವನವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಆಟೋ ಡ್ರೈವರ್ಗಳು ಆಗಿದ್ದಾರೆ, ಕ್ಯಾಬ್ ಡ್ರೈವರ್ಸ್ ಆಗಿದ್ದಾರೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಇಂಥ ಕಡೆ ಎಲ್ಲ ಡೆಲಿವರಿ ಬಾಯ್ಸ್ ಆಗಿದ್ದಾರೆ. ಎಲ್ಲೋ 1% ರೈತರ ಮಕ್ಕಳು ಡಾಕ್ಟ್ರು, ಇಂಜಿನಿಯರು ಒಳ್ಳೆ ವೃತ್ತಿಲಿದ್ದಾರೆ. ಪಾಪ ಈ ಥರ ಸಮಸ್ಯೆ ಇರಬೇಕಾದ್ರೆ ನಾನು ಏನಾರ ಮಾಡ್ಬೋದಾ, ನಾನೊಬ್ಬ ಇಂಜಿನಿಯರ್ ಆಗಿ ಏನಾರ ನಮ್ಮ ಊರಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದಾ ಅಂತ ನಾನು ಅಮೆರಿಕ ಬಿಟ್ಟು ಮಂಡ್ಯಕ್ಕೆ ಬಂದೆ. ಅಮೆರಿಕದಿಂದ ರೈತಾಪಿ ನಾಡು ಮಂಡ್ಯಕ್ಕೆ ವಾಪಸ್ಸಾದ ಮಧುಚಂದನ್ ಗಾಂಧಿಯವರು ಸತ್ಯದೊಡನೆ ಪ್ರಯೋಗಗಳನ್ನು ನಡೆಸಿದಂತೆ ತಮ್ಮ ಊರು ಸೂನಗಹಳ್ಳಿಯಲ್ಲಿ ಕೃಷಿ ನಡೆಸುವುದರ ಮೂಲಕ ಪ್ರಯೋಗದಲ್ಲಿ ತೊಡಗಿ ಸಾವಯವ ಕೃಷಿ ಪದ್ಧತಿಯನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿದರು. ಆರಂಭದಲ್ಲಿ ಜನ ಮಧುರವರನ್ನು ಸುಲಭವಾಗಿ ಒಪ್ಪಲಿಲ್ಲ. ಯಾರ ಬಗ್ಗೆಯೂ ಗಮನ ಕೊಡದ ಮಧು ತ್ರಿವಿಕ್ರಮನಂತೆ ಕೆಲಸದಲ್ಲಿ ತೊಡಗಿ ರೈತ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಬಹುಮುಖ್ಯ ಕಾರಣವೊಂದನ್ನು ಕಂಡುಕೊಂಡರು. ಮಂಡ್ಯಕ್ಕೆ ಬಂದಾಗ ಅಲ್ಲಿ ಯಾವ ಥರ ಕೃಷಿಕರು ಯಾಕೆ ಸಫರ್ ಮಾಡ್ತಿದ್ದಾರೆ, ಯಾಕೆ ವ್ಯವಸಾಯದಲ್ಲಿ ಲಾಭ ಇಲ್ಲ, ಯಾಕೆಲ್ಲ ವ್ಯವಸಾಯನ ಬಿಡ್ತಿದ್ದಾರೆ ಅನ್ನೋದು ಸ್ಟಡಿ ಮಾಡಿದಾಗ ಹೋದಾಗ ಒಂದು ಶಾಕ್ ಆಯಿತು. ಏನು ಶಾಕು ಅಂದರೆ, ನಾವು ನಮ್ಮ ಪೂರ್ವಿಕರು, ನಮ್ಮ ತಾತ ಅಜ್ಜಿಯಂದಿರು ಯಾವ ರೀತಿ ಕೃಷಿ ಮಾಡ್ತಾಯಿದ್ರು ಅದನ್ನು ಸಂಪೂರ್ಣವಾಗಿ ಬಿಟ್ಟು ಯುರೋಪಿಯನ್ ಕೃಷಿ ಅಂದರೆ ಏಕ ಬೆಳೆ, ಒಂದೇ ಸತಿ ಹಾಕೋದು, ಒಂದೇ ಸತಿ ಬೆಳೆ ತೆಗೆಯೋದು, ಆ ಥರ ಕೃಷಿ ಅಳವಡಿಸ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ತಾತ ಯಾವ ರೀತಿ ಬೆಳೀತಾ ಇದ್ರು, ಯಾವ ರೀತಿ ಬದುಕ್ತಿದ್ರು ಅಂತ ಕಳೆದ 8 ವರ್ಷದಿಂದ ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಮಧುಚಂದನ್ರ ಪ್ರಯೋಗಗಳು ಯಶಸ್ವಿಯಾಗುತ್ತಿದ್ದಂತೆ ರೈತರು ಮಾತ್ರವಲ್ಲದೆ ಕೃಷಿಯಲ್ಲಿ ಆಸಕ್ತಿ ಇದ್ದ 100 ಮಂದಿ ಅವರಲ್ಲಿಗೆ ಬರಲಾರಂಭಿಸಿದರು. ರೈತರ ಭವಿಷ್ಯ, ಪರಿಸರ ಸಂರಕ್ಷಣೆ ಮತ್ತು ಆರೋಗ್ಯದ ಉಳಿವಿಗೆ ಸಾವಯವ ಕೃಷಿ ಪದ್ಧತಿ ಮಾತ್ರವೇ ಮದ್ದು ಎಂಬುದನ್ನು ಪ್ರಚುರಪಡಿಸಲು ಆರ್ಗ್ಯಾನಿಕ್ ಮಂಡ್ಯ ಫಾರ್ಮರ್ಸ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ತರಬೇತಿ ನೀಡಲಾರಂಭಿಸಿದರು. ಅವರ ಪ್ರೇರಣೆ ಮತ್ತು ಮಾರ್ಗದರ್ಶನದಲ್ಲಿ ರೈತರು ಉತ್ತಮ ಬೆಳೆ ತೆಗೆದರು. ನೀವು ಬೆಳೆದ ಬೆಳೆಯನ್ನು ಮೊದಲು ನೀವು ಬಳಸಿಕೊಂಡು ಸದೃಢಗೊಳ್ಳಬೇಕು, ಆಮೇಲೆ ನೆರೆಹೊರೆಯವರಿಗೆ ಮಾರಾಟ ಮಾಡಬೇಕು, ಬಳಿಕವಷ್ಟೇ ಮಾರುಕಟ್ಟೆಗೆ ತನ್ನಿ. ನಿಮ್ಮ ಆದಾಯಕ್ಕೆ ಇಷ್ಟು ಸಾಕು ಎನ್ನುವ ಸಂದೇಶ ಸಾರಿದರು. 8 ವರ್ಷಗಳ ಹಿಂದೆ ಸಾವಯವ ಕೃಷಿ ಎಂದರೆ ಇವತ್ತಿನಷ್ಟು ಖ್ಯಾತಿ ಇರಲಿಲ್ಲ. ಹಾಗಾಗಿ ರೈತರ ಹಿತ ಕಾಯುವ ಸಲುವಾಗಿ ತಾವೇ ಆರ್ಗ್ಯಾನಿಕ್ ಮಂಡ್ಯ ಎನ್ನುವ ಕಂಪನಿಯನ್ನು ತೆರೆದರು. ಈ 8 ವರ್ಷಗಳಲ್ಲಿ ರೈತ ಸ್ನೇಹಿ, ಗ್ರಾಹಕ ಸ್ನೇಹಿ ಉದ್ಯಮವನ್ನು ಯಶಸ್ವಿಯಾಗಿ ನಡೆಸಿದ್ದಲ್ಲದೆ ಸಾವಿರಾರು ಮಂದಿಯನ್ನು ಪ್ರಭಾವಿಸಿರುವ ಮಧುಚಂದನ್ ಹೊಸ ಪ್ರಯೋಗವೊಂದಕ್ಕೆ ಕೈ ಹಾಕಿದ್ದಾರೆ. ಆ ಪ್ರಯೋಗದ ಹೆಸರು ನನಗೆ ಈ ಪ್ರಾಜೆಕ್ಟ್ ಮಾಡಬೇಕು ಅಂದಾಗ
ಏನು ಮಾಡಿದೆ, ಸೋಷಿಯಲ್ ಮೀಡಿಯಲ್ಲಿ ಅದರಲ್ಲೂ ಲಿಂಕ್ಡ್ಇನ್ನಲ್ಲಿ ಹೋಗಿ ಒಂದು ಪೋಸ್ಟ್ ಮಾಡಿದೆ, ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ, ನನಗೆ ಈ ಪ್ರಾಜೆಕ್ಟ್ಗೆ 6ರಿಂದ 7 ಜನ ಬೇಕಾಗಿದ್ದಾರೆ. ಏನಂದರೆ ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ 6 ತಿಂಗಳು ಒಂದು ಫಾರ್ಮಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗೆ ಬೇಕಾಗಿದ್ದಾರೆ ಅಂದಾಗ ಸಾವಿರಾರು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ಒಂದು 14 ಜನನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. 14 ಜನ ಟೆಕ್ಕೀಸ್, ಅಂದರೆ ಏನು ಕೃಷಿನೇ ಗೊತ್ತಿಲ್ಲದಿರೋ ಅಂಥ ಯುವಕ ಯುವತಿಯರು, ಒಂದು ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದಂಥ ಸಾಫ್ಟ್ವೇರ್ ವೃತ್ತಿ, ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು 14 ಜನನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಪ್ರಾಜೆಕ್ಟ್ಗೆ. ಹೊಸಬ್ರ ಕೈಯಲ್ಲಿ ಮಾಡಿಸಿದ್ರೆ ಕೃಷಿ ಲಾಭ ಇದೆಯೋ, ಈ ನಮ್ಮ ಆನ್ಸೆಸ್ಟರ್ ಮೆಥಡಲ್ಲಿ ಹೇಳ್ತಾರೆ ನಾನು, ಸಾವಯವ ಕೃಷಿ ಇದ್ರಲ್ಲಿ ಲಾಭ ಇದೆಯೋ ಇಲ್ಲ, ದುಡ್ಡು ಬರುತ್ತೋ ಇಲ್ಲ ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ, ರೈತರ ಕಡೆ ಬೇಡ, ಹೊಸಬ್ರ ಕಡೆ ಮಾಡಿಸಿದಾಗ ಏನು ಇದಾಗತ್ತೆ ಅಂದರೆ, ಬೇರೆ ಕೃಷಿ ಮಾಡೋವನಿಗೂ ಕೃಷಿ ಮಾಡದೇ ಇರೋವನಿಗೂ ಒಂದು ಉತ್ಸಾಹ ಬರ್ತದೆ. ಕೃಷಿನೇ ಮಾಡದೇ ಇರೋನು ಕೃಷಿ ಮಾಡಿ ಬೆಳೆ ತೆಗೆದಿದ್ದಾನೆ, ದುಡ್ಡು ಮಾಡಿದ್ದಾನೆ ಅಂತ ಅವ್ರಿಗೊಂದು ಇದಾಗುತ್ತೆ. ಮತ್ತು ಕೃಷಿನೇ ಮಾಡದೇ ಇರೋನು, ನಾನು ಕೂಡ ಕೃಷಿ ಮಾಡ್ಬೋದು, ಕೃಷಿಯಲ್ಲಿ ನಾನು ಕೂಡ ದುಡ್ಡು ಕಂಡ್ಕೋಬೋದು ಅಂತ ಅವ್ರುಗಳು ಕೂಡ ಇದು ಮಾಡ್ತಾರೆ. ಹೀಗೆ ಪ್ಯೂರ್ ರೂಟ್ಸ್ 14 ಜನ ಆಸಕ್ತರು ಸಾವಯವ ಕೃಷಿಯ ಬಗ್ಗೆ ತಿಳಿದುಕೊಂಡು ತಾವೇ ಬೆಳೆ ತೆಗೆದು ಅದನ್ನು ಮಾರಿ ಲಾಭ ಮಾಡುವುದು ಹೇಗೆನ್ನುವುದನ್ನು ಪ್ರಾಯೋಗಿಕವಾಗಿ ದಾಖಲಿಸುತ್ತದೆ. ನಿಜಕ್ಕೂ ನಗರದ ಮಂದಿ ಕೃಷಿ ಮಾಡಲು ಬರುತ್ತಾರಾ? ಯಾವ ಸ್ಥಳದಲ್ಲಿ ಈ ಪ್ರಯೋಗ ನಡೆಯಲಿದೆ? ಅವರು ಕೃಷಿಕರಾಗಿ ಲಾಭ ಮಾಡುತ್ತಾರಾ ಇಲ್ಲವಾ ಮುಂತಾದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದರೆ ನೀವು ಮುಂಬರುವ ಎಪಿಸೋಡ್ಗಳನ್ನು ನೋಡಬೇಕು.